ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ. ಸೊ ರಾಯರ ಪ್ರೇರಣೆ ಆಗಿದೆ ಬರೋದಕ್ಕೆ ಅಂತ. ಸೊ ಇದು ಫೆಬ್ರವರಿಲಿ ಅನ್ಸುತ್ತೆ. ಅದಾದಮೇಲೆ ಸಮ್ಮರಲ್ಲಿ ನಿಜ ಕಾಲಿಡೋಕ್ಕಾಗಲ್ಲ ಅಂತ ಗೊತ್ತಿದ್ದು. ಸೊ ಅದಕ್ಕೆ ಒಂದು 3 months ನಾವು ಆ ಕಡೆ ಹೋಗೇ ಇರಲಿಲ್ಲ. ಸೊ ಇವತ್ತು ರಾಯರು ಕರ್ಸ್ಕೊಳ್ತಾ ಇದ್ದಾರೆ. ಏನು ಹೇಳ್ತೀಯಾ ಅಂತ ಅವ್ನು ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದಾನೆ. ನೋಡು ನೀನು ಅಲ್ಲಿ ವಿಡಿಯೋ ಹಿಡ್ಕೊಂಡಿದ ತಕ್ಷಣ ಅಮ್ಮ ವ್ಲಾಗ್ ಮಾಡಪ್ಪ, ವೆಲ್ಕಮ್ ಬ್ಯಾಕ್ ಟು ದಿತ್ಯಾ ಅಂತ ಏನೋ ಹೇಳ್ತಾ ಇದ್ನಂತೆ. ಆಮೇಲೆ ನಾನು ಪಿಂಕ್ ಹಾಕಿದ್ದೀನಿ ಗೈಸ್ ಅಂತ ಏನೋ ಕಮೆಂಟ್ ಕೊಡ್ತಾ ಇದ್ದಂತೆ. ಅವನು ಫುಲ್ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ. ಅಂದರೆ ಡಾಬಾಗಳಲ್ಲಿ ಫುಡ್ ಚೆನ್ನಾಗಿಲ್ದಲೆ. ನಾವು ಫ್ರೆಂಡ್ಸ್ ಎಲ್ಲ ಅವಾಗ ಬಂದಾಗ ಫಸ್ಟ್ ಟೈಮ್ ನಾವು ಮಂತ್ರಾಲಯಕ್ಕೆ ಬಂದಾಗ ಅವ್ನು ಹಿಂದಿ ಬರಲ್ಲ, ಅವ್ನು ಹಿಂದಿ ಕೇಳ್ಬಿಟ್ರೆ ಎದ್ರಕೊಂಡ್ಬಿಡ್ತೀರ. ಆರು ಚಪಾತಿ ತಗೊಬಂದಿದ್ದು ನೋಡ್ಬಿಟ್ಟು ಟೊಮೊಟೊ ಗೊಡ್ಸಂದಿದ್ದು ನೋಡ್ಬಿಟ್ಟು ನಂಗೆ ಬೇಡಪ್ಪ ನೀನು ತಿನ್ಕೊ, ನೀನು ಮಜಾ ಮಾಡಿ ಚೆನ್ನಾಗಿರು ಅಂದೆ. ಆರ್ಡ್ರ್ ಮಾಡ್ಬಿಟ್ಟಿದ್ದೀನಿ ತಿನ್ನೇ ಅಂತ ಅಂದ. ನನ್ನ ಕೈಲಿ ಆಗಲ್ಲ, ನನ್ನ ಕೈಲಿ ಅವ್ನ ನೋಡೇ ನನಗೆ ಅನ್ಸ್ಬಿಡ್ತು. ನೋ 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 ಅವ್ನು ಸ್ನಾನ ಮಾಡಿ ಎಷ್ಟು ದಿನ ಆಯಿತೋ ಏನೋ, ಬಟ್ಟೆ ಎಲ್ಲ ಅಷ್ಟು ಗಲೀಜಾಗಿದೆ, ನನಗೆ ಬೇಡ ಅಂದೆ. ಯಾವ ಜಾಗ ಇದು? ಹಾಂ, ಫೇವ್ರೆಟ್ ರೂಮು ಏನಿದೆ ಇಲ್ಲಿ? ಏನಕ್ಕೆ ನಿನ್ನ ಫೇವ್ರೆಟ್ ಜಾಗ? ಹೊಡೆದ್ರೆ ನೀವು ಲಾಟ್ರಿ. ಯಾಕಮ್ಮ ಪಂಚೆ ಉಡಲ್ಲ ನೀನು? ಏನ್ ಶೇಮ್ ಆಗುತ್ತೆ? ಪಪ್ಪ ಹುಟ್ಟಿದೆ ಅಲ್ಲಮ್ಮ, ಅದ್ರಲ್ಲಿ ಯಾರಮ್ಮ ಶೇಮ್ ಮಾಡ್ತಾರೆ? ನಿಂಗೆ ಪಂಚೆ ಹಾಕೊಂಡ್ರೆ ದೊಡ್ಡವನಾಗೋರ್ಗು ಅವನು ನಾವು ಪಂಚಶಲ್ಯಾಗೆ ಕನ್ವಿನ್ಸ್ ಮಾಡೋದು ತುಂಬಾ ಕಷ್ಟ ಇದೆ. ನೀನು ಗರ್ಲಾ ಬಾಯ್? ನಿನ್ಗೆ ಯಾಕೆ ಕಿಚನ್ ಸೆಟ್ಟು? ಏನು ಅದು ಬೇಡ. ಆಕ್ಚುಲಿ ಸುತ್ತ ಲೈಟ್ ಹಾಕಿರ್ತಾರಲ್ಲ ಇಲ್ಲಿ, ಹೀಗೆ ಹೀಗೆ ಕಾಣಿಸುತ್ತೆ. ಸಕ್ಕದಾಗಿದೆ ಆ್ಯಕ್ಚುಲಿ ಜಾಗ ಬಂದು ಗಾರ್ಡನ್ನು. ವೆಲ್ಕಮ್ ಬ್ಯಾಕ್ ಟು ದಿತ್ಯಾ ಜೀವಗೌಡ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಈ ವ್ಲಾಗ್ನ ನಮ್ಮ ಬೇಸ್ಮೆಂಟಿಂದ ಶುರು ಮಾಡ್ತಾ ಇದ್ದೀನಿ. ಏನಂತ ಕೇಳಿದ್ರೆ ಇವತ್ತು ನಾವು ಮಂತ್ರಾಲಯಕ್ಕೆ ಹೋಗ್ತಿದ್ದೀವಿ. ಸೊ ರಾಯರ ಪ್ರೇರಣೆ ಆಗಿದೆ ಬರೋದಕ್ಕೆ ಅಂತ. ಸೊ ಇಟ್ಸ್ ಆಲ್ ಆಫ್ ಎ ಸಡನ್, ಏನೂ ಡಿಸೈಡ್ ಮಾಡಲಿಲ್ಲ. ಸ್ಯಾಟರ್ಡೇ ಫ್ರೈಡೇ ಸ್ಟಡಿ ಸ್ಕೂಲ್ ಮುಗಿಸ್ಕೊಂಡು ಬಂದಮೇಲೆ ಸ್ಯಾಟರ್ಡೇ ಮಾತಾಡ್ತಾ ಮಂತ್ರಾಲಯಕ್ಕೆ ಹೋಗೋಣ ಅಂತ ಅನ್ನಿಸ್ತು. ಸರಿ ಆಯಿತು, ಹೊರಟೆ ಬಿಡೋಣ, ಇನ್ನು ವೆಯ್ಟ್ ಮಾಡೋದು ಬೇಡ ಅಂತ ಹೇಳಿ ಹೊರಟಿದ್ದೀವಿ. ಸಂಡೇ, ನಾಳೆ ಚರಿಗೆ ರಜಾ ಹಾಕ್ಸಿದ್ದೀವಿ. ಬಿಕಾಸ್ ಲೇಟ್ ಆಗುತ್ತೆ ಬರೋದು, ಆ್ಯಂಡ್ ಒಂದು ದಿನದಲ್ಲಿ ಹೋಗಿ ಬರೋದು ತುಂಬ ಸ್ಟ್ರೆಸ್ ಆಗುತ್ತೆ ಅಂತ ಹೇಳಿ. ಸೊ ಇವತ್ತು ಎಲ್ಲ ಪ್ಯಾಕಿಂಗ್ ಎಲ್ಲ ಆಗಿದೆ, ಗಾಡೀಲೆಲ್ಲ ಪ್ಯಾಕ್ ಮಾಡಿ ಇಟ್ಟಿದ್ದೀವಿ. ಸುಪ್ರೀತ್ ಅವರು ಚರಿಯವರು ಆಲ್ರೆಡಿ ಕಾರಲ್ಲಿ ಕೂತಿದ್ದಾರೆ. ಸೊ ಬನ್ನಿ ಹೊರಡೋಣ, ಹೇಗಿರುತ್ತೆ ನಮ್ಮ ಮಂತ್ರಾಲಯ ಜರ್ನಿ ಅಂತ ನೋಡೋಣ. ಆಲ್ಮೋಸ್ಟ್ ನಾವು ಸಮ್ಮರ್ ಶುರು ಆಗೋಕ್ಕೆ ಮುಂಚೆ ಹೋಗಿದ್ದು, ಪ್ರಾಬಬ್ಲಿ ಫೆಬ್ರವರಿಲಿ ಅನ್ಸುತ್ತೆ. ಅದಾದಮೇಲೆ ಸಮ್ಮರಲ್ಲಿ ನಿಜ ಕಾಲಿಡೋಕ್ಕಾಗಲ್ಲ ಅಂತ ಗೊತ್ತಿದ್ದು. ಸೊ ಅದಕ್ಕೆ ಒಂದು 3 months ನಾವು ಆ ಕಡೆ ಹೋಗೇ ಇರಲಿಲ್ಲ. ಸೊ ಇವತ್ತು ರಾಯರು ಕರ್ಸ್ಕೊಳ್ತಾ ಇದ್ದಾರೆ. ಹೋಗ್ಬಿಟ್ಟು ಬರೋಣ ಬನ್ನಿ. ನಮ್ಮ ಚರಿ ನನ್ನ ಗಾಡಿ ಹೊರಗಡೆ ನಿಂತ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿದ್ರೆ ಸುಪ್ರೀತ್ ಅವರು ಒಳಗಡೆ ಬಂದ ತಕ್ಷಣ ಹೇಳ್ತಿದ್ದಾರೆ, ಏನು ಹೇಳ್ತೀಯಾ ಅಂತ ಅವ್ನು ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದಾನೆ. ನೋಡು ನೀನು ಅಲ್ಲಿ ವಿಡಿಯೋ ಹಿಡ್ಕೊಂಡಿದ ತಕ್ಷಣ ಅಮ್ಮ ವ್ಲಾಗ್ ಮಾಡಪ್ಪ, ವೆಲ್ಕಮ್ ಬ್ಯಾಕ್ ಟು ದಿತ್ಯಾ ಅಂತ ಏನೋ ಹೇಳ್ತಾ ಇದ್ನಂತೆ. ಆಮೇಲೆ ನಾನು ಪಿಂಕ್ ಹಾಕಿದ್ದೀನಿ ಗೈಸ್ ಅಂತ ಏನೋ ಕಮೆಂಟ್ ಕೊಡ್ತಾ ಇದ್ನಂತೆ. ಅವನು ನೋಡು ಅವ್ನು ಎಷ್ಟು ಅಬ್ಸರ್ವ್ ಮಾಡಿದ್ದಾನೆ ಅಂತ ಹೊರಗಡೆ ಬಂದ ತಕ್ಷಣ ಹೇಳ್ತಿದ್ದಾನೆ ಅಂತ ಹೇಳಿದ್ರು. ಏನು ಹೇಳ್ತಾ ಇದೆ ಪಪ್ಪು? ನಾವೆಲ್ಲ ಹೋಗ್ತಾ ಇದೀವಿ ಇವತ್ತು? ರಾಯರು ತಾತ ನೋಡಕ್ಕ. ರಾಯರು ತಾತ ಎಲ್ಲಿರ್ತಾರೆ? ಮಂತ್ರಾಲಯದಲ್ಲಿ. ಆಲ್ಮೋಸ್ಟ್ 9 o'clock ಆಗಿದೆ ಗೈಸ್. ಇವಾಗ ದಿನ ಬೆಳಗ್ಗೆ ಬೇಗ ಎದ್ದೊಳ್ತಾ ಇದ್ವಿ, ಅಲಾರಾಮ್ ಇಟ್ಕೊಂಡು ಎದ್ರಿ. ಬಟ್ ಆಲ್ಮೋಸ್ಟ್ 7 o'clock 6:30 ಏನೋ ಎದ್ರಿ. ಎದ್ದು ಸ್ನಾನ ಮಾಡಿ ಎಲ್ಲರೂ ಪೂಜೆ ಮಾಡಿ ಮನೆಯಿಂದ ಹೊರಡೋ ಅಷ್ಟರಲ್ಲಿ ಟೈಮ್ ಆಗೋಯ್ತು. ಹೊರಟಿದ್ದೀವಿ ಈಗ. ಆಲ್ಮೋಸ್ಟ್ ಇನ್ನು ಬ್ರೇಕ್ಫಾಸ್ಟಿಗೆ ನಿಲ್ಲಿಸಿಲ್ಲ. ಬ್ರೇಕ್ಫಾಸ್ಟ್ ಮುಂದೆ ಎಲ್ಲಾದರೂ ಹೋಗ್ತಾ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಈಗ ಪೆಟ್ರೋಲ್ ಫಿಲ್ ಮಾಡಿಸ್ಕೊಂಡು ಗಾಡೀಲಿ ಏರ್ ಚೆಕ್ ಮಾಡಿಸ್ಕೊಂಡು ಹೊರಡೋಣ. ಎಷ್ಟೇ ಬೇಗ ಎದ್ದು ಏನೇ ಮಾಡಿದ್ರು ಲೇಟ್ ಆಗೇ ಹೋಗುತ್ತೆ ಗೈಸ್. ಅಂದರೆ ಇವತ್ತು ಸಂಡೇ, ನಾವು ವೀಕೆಂಡ್ ಹೋಗಿತ್ತು ಅಂತ ಕೇಳಿದ್ರೆ ಸ್ಯಾಟರ್ಡೇಗೆ ನಾವು ಅಲ್ಲಿ ಇರೋಣ ಅಂತ ಹೋಗಿತ್ತು ಅಂದರೆ ತುಂಬ ಕಷ್ಟ ಆಗ್ತಾಯಿತ್ತು ನಮಗೆ. ಬಿಕಾಸ್ ತುಂಬ ರಶ್ ಇದೆ ಅಂತೆ ಇವಾಗ ಮಂತ್ರಾಲಯದಲ್ಲಿ. ಎಲ್ಲಿ ಹಾಕಿರ್ತಾರೆ ಪ್ರೈಸ್? 111 ಫುಲ್ ಮಾಡಿ ಸರ್ ಗೈಸ್. ಎಲ್ಲೂ ಸ್ಟಾಪ್ ಕೊಡಲಿಲ್ಲ, ಸೀದಾ ಹೊಡ್ಕೊಂಡು ಬಂದ. ಅಲ್ಲ ಅನಂತಪುರ ಬಿಟ್ಟು ಮುಂದೆ ಇದ್ದೀವಿ ಈಗ. ಇಲ್ಲಿ ಯಾವುದೋ ಡಾಬಾ ಹತ್ರ ನಿಲ್ಲಿಸ್ಬಿಟ್ಟು ಕಿಚಡಿ ತಿನ್ನೋಣ ಬಾರೆ ಅಂತ ಕರ್ಕೊಂಬಂದಿದ್ದಾನೆ. ನಾನು ಹೇಳ್ತಾ ಇದ್ದೀನಿ
ನಾವು ಒಂದ್ಸಲಿ ಬಂದಾಗ ಫುಲ್ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ. ಅಂದರೆ ಡಾಬಾಗಳಲ್ಲಿ ಫುಡ್ ಚೆನ್ನಾಗಿಲ್ದಲೆ ನಮ್ಮ ಫ್ರೆಂಡ್ಸ್ ಎಲ್ಲ ಅವಾಗ ಬಂದಾಗ ಫಸ್ಟ್ ಟೈಮ್ ನಾವು ಮಂತ್ರಾಲಯಕ್ಕೆ ಬಂದಾಗ ಹೇಳಿದ್ರೆ ಬೇಡ ಅಂತ, ಇಲ್ಲ ಅದೇ ಬೇರೆ ಥರ ಡಾಬಾ ಅಂತ ಎಲ್ಲರೂ ಕರ್ಕೊಂಡು ಬಂದಿದ್ದಾನೆ. ಅದೇನು ಫುಡ್ ಸಿಗುತ್ತೋ ಏನೋ ಗೊತ್ತಿಲ್ಲ. ನಾವು ಆಂಧ್ರಾಗೆ ಬಂದಿರೋದ್ರಿಂದ ಆಂಧ್ರ ಮೀಲ್ಸ್ ಚೆನ್ನಾಗಿರುತ್ತೆ, ಆಂಧ್ರ ಮೀಲ್ಸ್ ತಿನ್ನೋಣ ಅಂತ ಕೇಳಿದ್ರೆ ಆಂಧ್ರ ಮೀಲ್ಸ್ ಬೆಂಗಳೂರಲ್ಲೂ ಸಿಗುತ್ತೆ ಅಂದ್ಬಿಟ್ಟು ಇದೆ ಕಿಚಡಿ ತಿನ್ನೋಕ್ಕೆ ಅಂತ ಅವನೇನೋ ತಲೆ ಅಲ್ಲಾಡ್ತಾನೆ ಅವನೇ ಅಂತ ತೋರಿಸ್ತೀನಿ ರೀ. ಆರ್ಡ್ರ್ ಮಾಡು ನೋಡಿ, ಅಲ್ಲಿ ನೋಡಿ ಕಿಚಡಿ ಸಿಗುತ್ತಾ? ಅವ್ನು ಹಿಂದಿ ಬರಲ್ಲ, ಅವ್ನು ಹಿಂದಿ ಕೇಳ್ಬಿಟ್ರೆ ಎದ್ರಕೊಂಡ್ಬಿಡ್ತೀರಾ. ಹತ್ರ ಹೋಗಿ ತೋರಿಸ್ತೀನಿ ರೀ. ಏನು ತಿನ್ನಕ್ಕೆ ಬಂದಿದೆ ನೀನು? ಏನು? ಪನ್ನೀರ್ ಬಟರ್ ಮಸಾಲ, ಪಾಲಕ್ ಪನ್ನೀರ್, ನಮ್ದು ತುಮಕೂರು ಡಾಬಾ ಅದಲ್ಲ. ಅದು ತುಮಕೂರು. ಇದೇನು ಹೇಳು? ಇಲ್ಲಿ ಹೋಗೋದಲ್ಲ ನಾಗ್ಪುರ ಗಾಡಿ, ಹೈದ್ರಾಬಾದ್ ನಾಗ್ಪುರ ಗಾಡಿ ಹೋಗೋದು. ನನ್ನ ಗಂಡ ಎಲ್ಲಿಗೆ ಬಂದು ಏನು ತಿನ್ನಬೇಕು ಅಂತ ಗೊತ್ತಿಲ್ಲ. ನನಗೆ ಹೇಳ್ತಾ ಇದ್ದ ಮುಂಚೆ, ಎಲ್ಲೋ ಹೋಗ್ಬಿಟ್ಟು ಏನೋ ಕೇಳ್ತೀಯ ಅಂತ. ಇವತ್ತು ನೋಡಿ ಸರಿ, ಏನು ತಿಂತ್ಯಾ? ಏನು ಬೇಡ? ಯಾಕೆ? ಇದೊಂಥರ ಅಥೆಂಟಿಕ್ ಡಾಬಾ ನೋಡಿ. ಪ್ಲೇಟ್ ಆ ಥರ ಇಟ್ಕೊಂಡು ಇದ್ರ ಮೇಲೆ ಕುತ್ಕೊಂಡು ತಿನ್ನೋದು. ಬೂವ ತಿಂದಿಲ್ಲಲ್ಲ, ತಿನ್ನಮ್ಮ ಏನಾದರೂ. ಅಪ್ಪಚ್ಚಿ ತಿನ್ಕೋ. ಕಾರ್ನ ಆನಲ್ಲಿ ಇಟ್ಬಿಟ್ಟು ಬರ್ತೀನಿ. ನಾನು ನೆರಳಿಗೆ ತಂದು ಹಾಕಿದ್ರೆ ಆಗ್ತಾ ಇರಲಿಲ್ಲ ಅಂತ ಬಿಸ್ಬಲ್ಲೇ ತಂದು ನಿಲ್ಲಿಸ್ಬಿಟ್ಟು ಇಲ್ಲಿ ತಂದು ಹಾಕು ಮುಂದಕ್ಕೆ. ಬಿಡು, ಮಲ್ಕೊಳ್ಳಿ ಮಗು, ಮಲ್ಕೋಕಂದ. ಇಷ್ಟೊತ್ತರೆಗೂ ತಾಚಿ ಮಾಡ್ಕೊಂಡೆ ಬಂದೆ, ಇನ್ನೂ ತಾಚಿ ಮಾಡ್ಬೇಕಾ? ಆಗಲೇ ನಮ್ಮ ಸುಪ್ಪಿ ಎಲ್ಲ ಕಡೆ ನೀರು ಇಳಿತಾ ಇದೆ. ಅಪ್ಪ ನಿಜ ಎಷ್ಟು ಟೆಂಪ್ರೇಚರ್ ಇದೆ. ಇದು ಯಾವ ಮಳೆಗಾಲ ನನಗೇನು ಅರ್ಥನೇ ಆಗ್ತಾಯಿಲ್ಲ. ಯಾವ ಮಳೆಗಾಲ ಇದು ಅಂತ ಅನಿಸ್ತಾ ಇದೆ ನನಗೆ. ಸೊ ನಾವು ಬೇಸಿಗೆಗಾಲದಲ್ಲಿ ಈ ಕಡೆ ಬರೋಕ್ಕಾಗಲ್ಲ, ಬೇಡ ಬರೋದು ಅಂತ ನಾವು ಅಂದ್ಕೊಂಡ್ವಿ. ಬಟ್ ಇದು ಬೇಸಿಗೆಗಾಲನ ನನಗೆ ನಿಜ ಇದು ಮಳೆಗಾಲ ಅಂತಲೇ ಅನ್ನಿಸ್ತಾ ಇಲ್ಲ, ಅಷ್ಟು ಬಿಸಿಲಿದೆ. ಯಪ್ಪ ದೇವ್ರೆ. ಅಲ್ಲಿ ಫ್ಯಾನ್ ಆನ್ ಮಾಡಿದ್ದಾರೆ. ಫ್ಯಾನ್ ಹತ್ರ ಹೆಂಗೆ ಅಂತ ಕೇಳಿದ್ರೆ ಬಿಸಿ ಕಾವು ಹೊಡಿತಾ ಇದೆ. ಬಟ್ಟೆ ಬಿದ್ದೋಯ್ತು. ಬೇವ್ರಿಗೆ ಇಳಿತಾನೆ ಇಲ್ಲ ಮುಖದಲ್ಲಿ. ಏನು ಒಂದು ಪಿಂಪಲ್ ಆಗೋಗಿದೆ. ಮೈ ಗಾಡ್, ನಿಜ ಯಪ್ಪ. ನಮಗಿನ್ನೂ ಇಲ್ಲಿಂದ 3 ಅವರ್ಸ್ ತೋರಿಸ್ತಾ ಇದೆ. ಈಗ 11:30. ಯಾವಾಗ ರೀಚ್ ಆಗ್ತೀವೋ ಏನೋ ಒಂದು ಗೊತ್ತಾಗ್ತಾ ಇಲ್ಲ. ತುಪ್ಪಿ ಇರ್ಲಾರ್ದಲ್ಲೇ ಇರುವೆ ಬಿಟ್ಕೊಳ್ಳೋ ಕೆಲಸ ಅಂದರೆ ಹೆಂಗೆ ಗೊತ್ತಾ ಗೈಸ್? ಹೋಗಿ ಹೋಗಿ ಬೇಡ ಊಟ ಮಾಡಿದ್ದು ಹೋಗಿ ಬೇಡ ಬೇಡ ಅಂದರೆ ನಾನು ಸರಿ ವೀಡಿಯೋ ಮಾಡ್ತೀನಿ ಇರು, ರೋಟಿನ ಬೆಂಕಿಲಿ ಸುಡ್ತಾವನೆ ಅಂತ. ಸರಿ ಆಯಿತು ನೋಡೋಣ ಇರು, ಬೆಂಕಿಲಿ ಸುಡ್ತಾವನಲ್ಲ ಅಂತ ಅಂದ್ಬಿಟ್ಟು ಸರಿ ಅಂತ ಕೇಳಿದ್ರೆ ಬಾಸು ಬರೀ ಟೊಮೊಟೊ ಗೊಜ್ಜು ದಾಲ್ ಅಂದ. ನನಗೆಲ್ಲ ದಾಲ್ ಅಂದಾಗೆ ಹೆದರಿಕೆ ಆಯಿತು. ಬಿಕಾಸ್ ಎವ್ರಿವೇರ್ ಯು ಕಾಂಟ್ ಎಕ್ಸ್ಪೆಕ್ಟ್ ದಾಲ್ ಟು ಬಿ ಗುಡ್ ಅಂದ್ಬಿಟ್ಟು ನಾನೇನು ಮಾಡಿದೆ, ಬೇಡ ಬೇಡ ಟೊಮೊಟೊ ಗೊಜ್ಜು ಕೊಟ್ಬಿಡಿ. ಯಾಕಂದರೆ ಟೊಮೊಟೊ ಗೊಜ್ಜು ಅಂದರೆ ನೀನು ಏನು ಮಾಡೋಕ್ಕಾಗಲ್ಲ, ನನಗೆ ಗೊತ್ತು. ಟೊಮೊಟೊ ಹಾಕಿ ಮೆಣಸಿನ್ಕಾಯಿ ಹಾಕಿ ಪುಡಿ ಉದುರಿಸ್ಕೊಡ್ತಾನೆ ಅಂತ. ಸರಿ ಅಂದ್ಬಿಟ್ಟು ಆಯಿತು ಟೊಮೊಟೊ ಗೊಜ್ಜು ಚಪಾತಿ ಹೇಳು ಅಂತ ಹೇಳಿ ಚಪಾತಿ ತಗೊಬಂದಿದ್ದು ನೋಡ್ಬಿಟ್ಟು ಟೊಮೊಟೊ ಗೊಜ್ಜು ತಂದಿದ್ದು ನೋಡ್ಬಿಟ್ಟು ನಂಗೆ ಬೇಡಪ್ಪ ನೀನು ತಿನ್ಕೊ, ನೀನು ಮಜಾ ಮಾಡಿ ಚೆನ್ನಾಗಿರು ಅಂದೆ. ಆರ್ಡ್ರ್ ಮಾಡಿಬಿಟ್ಟಿದ್ದೀನಿ ತಿನ್ನೇ ಅಂತ ಅಂದ. ನನ್ನ ಕೈಲಿ ಆಗಲ್ಲ, ನನ್ನ ಕೈಲಿ ಅವ್ನು ನೋಡೇ ನನಗೆ ಅನ್ಸ್ಬಿಡ್ತು. ನೋ 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 ಅವ್ನು ಸ್ನಾನ ಮಾಡಿ ಎಷ್ಟು ದಿನ ಆಯಿತೋ ಏನೋ, ಬಟ್ಟೆ ಎಲ್ಲ ಅಷ್ಟು ಗಲೀಜಾಗಿದೆ, ನನಗೆ ಬೇಡ ಅಂದೆ. ಇವನೇನು ಅನ್ಕೊಂಡ ಗೊತ್ತಾ, ಇವ್ನಿಗೆ ಈ ಥರ ಡಾಬಾ ಕಡೆ ಈ ಬೆಂಡಿ ಫ್ರೈ ಅಂತ ಮಾಡ್ತಾರೆ ಗೊತ್ತಾ, ಒಂಥರ ಚಿಪ್ಸ್ ಥರ ಇರುತ್ತೆ ಅದು, ಬೆಂಡೆಕಾಯಲ್ಲಿ ಮಾಡ್ತಾರೆ ಅದು. ಕೆಲವು ಡಾಬಾಗಳಲ್ಲಿ ಸಿಗುತ್ತೆ ಆಯ್ತಾ. ಸೊ ಅದನ್ನು ತಗೊಳಕ್ಕೆ ತಿನ್ನಕ್ಕೆ ಅಂತ ಬಂದ್ಬಿಟ್ಟು ಕೇಳ್ಬಿಟ್ನಲ್ಲ ಇವ್ನು. ನಮ್ಮ ಸುಪ್ಪಿದ ಬುದ್ಧಿ ಕೇಳಿದ್ಮೇಲೆ ಒಂದ್ಸಲಿ ಏನಾದ್ರು ತೊಗೊಂಡು ಹೋಗ್ಬಿಡ್ಬೇಕು, ಇಲ್ಲಾಂದರೆ ಏನಾದ್ರು ತಿನ್ಬಿಟ್ಟು ಹೋಗ್ಬಿಡ್ಬೇಕು. ಹಂಗೆ ಅವ್ನು ಬರೋದಿಲ್ಲ. ಏನು ಮಾಡ್ದ, ಸರಿ ಆಯಿತು ರೋಟಿ ಇನ್ನೇನು ಮಾಡೋಕ್ಕಾಗಲ್ವಲ್ಲ ಅಂಥೇಳಿ ರೋಟಿ ಕೊಡು ಅಂತ ಕೇಳ್ದ. ನೋಡಿದ್ರೆ ಅವನು ಹಂಗೆ ತಗೊಬಂದ. ನನಗೆ ನೋಡ್ಬಿಟ್ಟೆ ಯಪ್ಪ ನಾನು ತಿನ್ನಲ್ಲ, ನೀನು ತಿನ್ಕೊ ಅಂದ. ಆಮೇಲೆ ಒಂದೇ ಒಂದು ಬೈಟು ತಿನ್ನಿ ಪರವಾಗಿಲ್ಲ ಚೆನ್ನಾಗಿದೆ ಅಂತ ಒಂದು ಬೈಟ್ ಇಟ್ಟ. ನಾನು ಅಂದೆ ಇದಕ್ಕಿಂತ ನಾನೇ ಟೊಮೆಟೊ ಗೊಜ್ಜು ಚೆನ್ನಾಗಿ ಮಾಡ್ತೀನಿ ಹೋಗು ಅಂದೆ. ಆಮೇಲೆ ನಮ್ಮ ಚರಿ ತಿನ್ನಲೇ ಇಲ್ಲ. ಸರಿ ಅದಕ್ಕೆ ಅವನಿಗೆ ತುಂಬ ಬಿಸಿಲಿದೆ, ನಾವು ಅಂದ್ಕೊಂಡಂಗಲ್ಲ ಸಖತ್ ಬಿಸಿಲಿದೆ. ಸೊ ಅದಕ್ಕೆ ಇನ್ನೊಂದು ಸ್ವಲ್ಪ ಒಂದು 100 ಮೀಟರ್ಸ್ ಮುಂದೆ ಬಂದಿದ್ರೆ ನಾವು ಇಲ್ಲಿ ಈ ಕಡೆ ಸೈಡ್ ಬಂದಾಗ ನಾವು ಊಟ ಮಾಡ್ತಿದ್ದು ಹೋಟ್ಲೇ ಸಿಕ್ತಿತ್ತು.
ಇವನೇನು ಮಾಡ್ದ, ಬೇಡ ಲೇಟಾಗಿ ಹೋಗ್ಬಿಟ್ಟಿದೆ, ಆಲ್ಮೋಸ್ಟ್ 12 o'clock ಆಗೋಗಿದೆ, ಮಗು ಬೆಳಗ್ಗೆಯಿಂದ ಏನು ತಿಂದಿಲ್ಲ, ಹಾಲು ಕುಡ್ದಿರೋದು ಅಷ್ಟೇ ಇರು ಅಂತ ಹೇಳ್ಬಿಟ್ಟು ಅಲ್ಲೇ ನಿಲ್ಲಿಸ್ಬಿಟ್ಟ. ಸೊ ಇಲ್ಲಿ ಬಂದಿದ್ರೆ ಈ ಡಾಬಾ ನಮಗೆ ಈ ಹೋಟೆಲ್ ಸಿಕ್ತಿತ್ತು. ಆ್ಯಕ್ಚುಲಿ ಹೋಟೆಲಿನ ಸೆನ್ಸ್ ತೋರಿಸ್ತೀನಿ ಹೇಗಿದೆ ಅಂತ. ಈ ಹೋಟೆಲ್ಲು ನಾನು ನನ್ನ ಮಂತ್ರಾಲಯ ಅಂತ ಹೈಲೈಟ್ಸಲ್ಲಿ ಆ್ಯಡ್ ಮಾಡಿದ್ದೀನಿ. ಆ ಹೈಲೈಟ್ಸಲ್ಲಿ ಈ ಹೋಟೆಲ್ ನೀವು ನೋಡ್ಬೋದು. ನಾವು ಯಾವಾಗ ಬಂದರೂ ಇಲ್ಲೇ ತಿಂತಾ ಇದ್ದಿದ್ದು. ಚೆನ್ನಾಗಿ ಸಿಗುತ್ತೆ ಇಲ್ಲಿ ಫುಡ್ಡು. ಇರಮ್ಮ ಒಂದು ನಿಮಿಷ, ಇಲ್ಲಿ ಫುಡ್ ಚೆನ್ನಾಗಿ ಸಿಗುತ್ತೆ ಆ್ಯಕ್ಚುಲಿ. ಅದಕ್ಕೆ ಈಗ ಚರಿಗೆ ಹೋಗಿ ಮೊಸರನ್ನ ತೊಗೊಂಡು ಬರ್ತೀನಿ. ಅವನಿಗೆ ಕರ್ಡ್ ರೈಸು ಬೇರೆ ಏನು ಬೇಡ ಅಂತ ಕರ್ಡ್ ರೈಸ್ ತೊಗೊಂಬರಕ್ಕೆ ಹೋಗಿದ್ದಾನೆ. ನೋಡಿ ಅಲ್ಲಿ ನಿಂತ್ಕೊಂಡಿದ್ದಾನೆ, ಅಲ್ಲಿ ನಿಂತ್ಕೊಂಡು ತೊಗೊಂಬರೋಕ್ಕೆ ಅಂತ ಹೋಗಿದ್ದಾನೆ. ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಬಿಸಿಲಿರುತ್ತೆ ಅಂತ. ಸಖತ್ ಬಿಸಿಲಿದೆ. ನನಗಂತೂ ನಿಜ ಹುಚ್ಚಿಡಿತಾ ಇದೆ ಬಿಸಿಲಿಗೆ. ನಾನು ನಿಮಗೆ ಸ್ಟಾರ್ಟಿಂಗ್ ಆಫ್ ದ ವ್ಲಾಗ್ ಹೇಳಿದ್ದೇನಂತ ಕೇಳಿದ್ರೆ, ಬೇಸಿಗೆಗಾಲ ಸುಮ್ಮನಿರು ಪಾಪು, ಬೇಸಿಗೆಗಾಲ, ಅದಕ್ಕೆ ನಾವು ಆ ಕಡೆ ಸೈಡ್ ಹೋಗಿಲ್ಲ ನಾವು ಲಾಸ್ಟ್ 3 months ಅಂತ. ಬಟ್ ಈಗಿನ ಪರಿಸ್ಥಿತಿ ನೋಡ್ತು ಅಂದರೆ ಅಪ್ಪ ಇನ್ನೂ ಇದು ಮಳೆಗಾಲನ ಏನು ಅಂತ ಅನಿಸ್ತಿದೆ. ಆ್ಯಂಡ್ ನನಗೆ ಈ ಬಿಸಿಲಿಗೆ ತಲೆನೋವು ಶುರು ಆಯಿತು ಆಲ್ರೆಡಿ. ಸುಮ್ಮನೆ ಗಾಡೀಲಿ ಕೂತ್ಕೊಂಡೇ ಬಿಸಿಲು, ಇದು AC ಆನ್ ಆಗಿದೆ, ಬಟ್ ಆದರೂ ಆ ಬಿಸಿಲು ಶಾಖ ನಡೆಯೋಕ್ಕಾಗ್ತಿಲ್ಲ. ಮೈ ಮೇಲೆ ಡೈರೆಕ್ಟ್ ಬಿಸಿಲು ಬೀಳ್ತಾ ಇದೆ. ನಾವು ಹಂಗೂ ಸೈಡಲ್ಲಿ ನೋಡಿ ಇದು ಕವರ್ ಮಾಡೋದಕ್ಕೂ ಹಾಕಿದ್ದೀವಿ. ನಾನು ಆಮೇಲೆ ಇದಕ್ಕೆ ಅಂತಲೇ ಅರ್ಧ ಗ್ಲಾಸು ಯೂಸ್ ಮಾಡಿಬಿಡ್ತೀನಿ. ನಾನು ಗ್ಲಾಸ್ ಹಾಕೊಂಡು ಕೂತ್ಕೊಂಡ್ಬಿಡ್ತೀನಿ. ಬಟ್ ನನಗೆ ಬಿಸಿಲಿಗೆ ಕಂಡುಬಿಡೋಕ್ಕಾಗ್ತಾಯಿಲ್ಲ. 11:15 ಹೇಗೆ ಕಾಣಿಸ್ತಿದೆ ಅಂತ ಕೇಳಿದ್ರೆ, ಸಮ್ವೇರ್ ಇಟ್ಸ್ 1:30 2 o'clock ಬಿಸಿಲಿರುತ್ತಲ್ಲ, ಆ ಥರ ಬಿಸಿಲಿದೆ. ಲಿಟ್ರಲಿ ನಂಗೆ ತಲೆನೋವು ಬಂದುಬಿಡ್ತು. ಇನ್ನು ಮತ್ತೆ ಟ್ಯಾಬ್ಲೆಟ್ ತೊಗೋಬೇಕು. ಇಲ್ಲಾಂದರೆ ಈಗ ಟ್ಯಾಬ್ಲೆಟ್ ತೊಗೊಳ್ಳಿಲ್ಲ ನಂಗೆ ಸಾಯಂಕಾಲ ದೇವ್ರ ದರ್ಶನ ಮಾಡೋಕ್ಕಾಗಲ್ಲ. ಯಪ್ಪ ಸಖತ್ ತಲೆನೋವು ಬಂದುಬಿಟ್ಟಿದೆ ಮಾತ್ರ ನಿಜ. ಓಕೆ ಗೈಸ್, ಇನ್ನೊಂದು 5 minutesಲ್ಲಿ ನಾವು ಮಂತ್ರಾಲಯ ರೀಚ್ ಆಗ್ತೀವಿ. ಬೆಳಗ್ಗೆ ಎಷ್ಟು ಫ್ರೆಶ್ ಆಗಿದ್ರಿ, ಈಗ ಹೇಗಾಗಿದ್ದೀವಿ ಅಂದರೆ ಯಪ್ಪ, ನಮ್ಮನ್ನು ನೋಡಿದ್ರೇ ಗೊತ್ತಾಗ್ತಿರುತ್ತೆ ನಿಮಗೆ ಎಷ್ಟು ಬಿಸಿಲಿದೆ ಹಾಗಾದರೆ ಅಂತ ಹೇಳಿ. ಎಲ್ಲಾನು ಇಳಿದೋಯ್ತು. ಆಲ್ಮೋಸ್ಟ್ ನಾವಿವಾಗ 5 o'clock ಅಂದರೆ ನಾವು ಮನೆ ಬಿಟ್ಟಾಗ ಬೆಳಗ್ಗೆ 9:30 ಅನಿಸುತ್ತೆ. 9:30 ನಾನು ಮನೆ ಬಿಟ್ಟಾಗ ನಾವು ಈಗ 5 o'clock. ಸೊ ಆಲ್ಮೋಸ್ಟ್ ಎಷ್ಟೊತ್ತರೆಗೂ ಮಧ್ಯದಲ್ಲಿ ಊಟಕ್ಕೆ ಅಂತ ನಾವು ಬ್ರೇಕ್ ಕೊಟ್ಟಿದ್ದು. ಆಲ್ಮೋಸ್ಟ್ 12:30 ಆಗಿತ್ತು ಅನಿಸುತ್ತೆ. ಆವಾಗ ಬ್ರೇಕ್ ತೊಗೊಂಡಿದ್ದು. ಅದು ಬಿಟ್ಟರೆ ಮತ್ತೆ ನಾವಿನ್ನೆಲ್ಲೂ ಸ್ಟಾಪ್ ಮಾಡಲಿಲ್ಲ. ಬಟ್ ರೋಡ್ಸ್ ಆರ್ ಲೈಕ್ ವಸ್ಟ್ ನಿಜ. ನಾನು ಹೇಳ್ತೀನಲ್ಲ, ಮಂತ್ರಾಲಯಕ್ಕೆ ಎಷ್ಟು ಜನ ಬರ್ತಾರೆ, ಸಾವಿರಾರು ಜನ ಭಕ್ತರು ಬರ್ತಾರೆ. ಬಟ್ ಆದ್ರೂ ರೋಡ್ಸ್ ಕ್ಲೀನಾಗಿ ಮೇಂಟೈನ್ ಮಾಡಿಲ್ಲ, ತಾರ್ ಹಾಕಿಲ್ಲ, ಏನೂ ಇಲ್ಲ. ಇದು ನಿಜ. ಇಂಥದ್ದಲ್ಲಿ ಕಂಪೇರ್ ಮಾಡ್ತು ಅಂತ ಕೇಳಿದ್ರೆ ತಮಿಳ್ನಾಡು, ನೀವು ಯಾವುದೋ ಒಂದು ಚಿಕ್ಕ ಹಳ್ಳಿಗೆ ಹೋದ್ರೂ ಕೂಡ ಅಲ್ಲಿ ರೋಡ್ಸ್ಗಳು ಸಕ್ಕದಾಗಿರುತ್ತೆ. ಇಲ್ಲಿ ಮಾತ್ರ ರೋಡ್ಸ್ಗಳಲ್ಲಿ ವಸ್ಟ್ ಅಂದರೆ ವಸ್ಟು. ಆಮೇಲೆ ನಾವು ಯಾವುದೋ ಇನ್ನೂ ಒಂದು ರೂಟ್ ನೋಡ್ಕೊಂಡಿದ್ವಿ. ಆ ರೂಟಲ್ಲಿ ಹೇಗೆ ಅಂತ ಕೇಳಿದ್ರೆ ತಾರ್ ಹಾಕ್ತಾಯಿದ್ರು. ನಾವು ಲಾಸ್ಟ್ 4 months ಬ್ಯಾಕ್ ಬಂದಾಗ ರೋಡ್ ತುಂಬ ಚೆನ್ನಾಗಿತ್ತು. ಈ ಥರ ಹಳ್ಳಿಗಳ ಮಧ್ಯ ಬರಬೇಕು ಅಂತಲೂ ಏನೂ ಇರಲಿಲ್ಲ. ಸೊ ನಾವೇನು ಅಂದ್ಕೊಂಡ್ರೆ ನೆಕ್ಸ್ಟ್ ಟೈಮಿಂದ ಹೆಂಗೂ ತಾರ್ ಹಾಕೋಕ್ಕೆ ಜಲ್ಲಿ ಎಲ್ಲ ಹಾಕಿದ್ದಾರೆ, ನೆಕ್ಸ್ಟ್ ಟೈಮಿಂದ ಇದೇ ರೋಡಲ್ಲಿ ಬರೋಣ, ಹಾಕ್ಬಿಟ್ಟಿರ್ತಾರೆ ಹಂಗಾರೆ ನಾವು ನೆಕ್ಸ್ಟ್ ಬರೋ ವರ್ಷದಲ್ಲಿ ಅಂದ್ಕೊಂಡ್ರಿ. ಈ 4 months ಬಿಟ್ಟು ಬರ್ತಾ ಇದ್ದೀವಿ. 4 months ಬಿಟ್ಟು ಬಂದರೂ ಕೂಡ ಆ ರೋಡ್ ಇನ್ನೂ ಹಾಗೆ ಇದೆ ಹೊರತು ಅವರು ತಾರು ಹಾಕಿಲ್ಲ, ಅದು ಏನೂ ಇಲ್ಲ. ಆ ಜಲ್ಲಿ ಏನು ಹಾಕಿದ್ದಾರೆ ಆ ಜಲ್ಲಿ ಫುಲ್ ಈಗ ಎಲ್ಲ ರೋಡಿಂದ ಸೈಡ್ಗೆ ಹೋಗಿ ಇದಕ್ಕೆ ಬಿಟ್ಟಿದೆ. ಆಮೇಲೆ ಅದು ನಿಜ ನಾವು ಎಷ್ಟು ಬೇಜಾರಾಯಿತು ಅಂದರೆ ಇದ್ರ ಹಳ್ಳಿ ಒಳಗೆ ಹೋಗಿದ್ರೆ ಆಗೋಗ್ತಾಯಿತ್ತು. ಸುಮ್ಮನೆ ಅನ್ಯಾಯವಾಗಿ ರೋಡಲ್ಲಿ ಬಂದ್ವಲ್ಲಪ್ಪ ಅನ್ನೋಷ್ಟು ಹಿಂಸೆ ಆಗೋಯ್ತು. ಓಡ್ಸ್ 10-15 minutesಲ್ಲಿ ನಾವು ದೇವಸ್ಥಾನದ ಮುಂದೆ ಇರ್ತೀವಿ. ಸೊ ರೂಮ್ ಮಾಡಿ ದರ್ಶನ ಮಾಡಿ ರೂಮ್ ಮಾಡಿ ಫ್ರೆಶ್ ಅಪ್ ಆಗಿ ನೆಕ್ಸ್ಟ್ ದರ್ಶನಕ್ಕೆ ಹೋಗೋದು. ಕೊನೆಗೂ ಬಂದ್ಬಿಟ್ವಿ ಮಂತ್ರಾಲಯ. ಹುಷಾರಾಗಿ ರೀಚ್ ಆದ್ವಿ. ಇಲ್ಲಿಂದ ನಮ್ಮ ರೂಮ್ ಕಡೆಗೆ ಹೋಗೋಣ ಈಗ. ಮೊನ್ನೆ ಬಂದು ಹೋಗಿದ್ದಾರ ಅನ್ಸುತ್ತೆ ಅಲ್ವಾ ಗೈಸ್? ಜನ ಹೆಂಗಿದಾರೆ ಗೊತ್ತಿಲ್ಲ. ಇವತ್ತು ಸಂಡೇ. ನಾವು ಅಂದ್ಕೊಂಡಿದ್ದ ಪ್ರಕಾರ ಅಷ್ಟು ಜನ ಇರಲ್ಲ ಅಂತ. ಬಟ್ ವೆಹಿಕಲ್ ಮೂವ್ಮೆಂಟ್ಸ್ ನೋಡಿದ್ರೆ ಜನ ಇರೋ ಥರ ಕಾಣಿಸ್ತಾ ಇದೆ. ರೂಮಿಗೆ ಹೋಗೋಣ. ರೂಮಿಗೆ ಹೋಗಿ ಚೆಕ್ ಇನ್ ಮಾಡಿ ಆಮೇಲೆ ಬೇರೆ ಕೆಲಸಗಳನ್ನ ನೋಡೋಣ. ನಾವು ನಮ್ಮ ಡೆಸ್ಟಿನೇಷನ್ಗೆ ಬಂದು ರೀಚ್ ಆಗಿದ್ದೀವಿ. ಆಬ್ವಿಯಸ್ಲಿ ದಿಸ್ ಈಸ್ ಅವರ್ ಡೆಸ್ಟಿನೇಷನ್. ಯಾವಾಗಲೇ ಬಂದರೂ ನಾವು ಇಲ್ಲಿಗೆ ಬರೋದು. ಮುಂಚೆ ನಾವು ಮಠದ ರೂಮ್ಸ್ಗೆ ಹೋಗ್ತಿದ್ವಿ. ಈಗ ಚರಿಗೆ ಇದು ಫೇವ್ರೆಟ್ ಪ್ಲೇಸ್. ನಾವು ಅವ್ನು ಯಾವಾಗೇ ಮಂತ್ರಾಲಯ ಬಂದ್ರೂ ಮಮ್ಮಿ ನನ್ನ ಫೇವ್ರೆಟ್ ರೂಮ್ ಅಂತಾನೆ. ಸರಿ, ಯಾವ ಜಾಗ ಇದು? ಹಾಂ, ಫೇವ್ರೆಟ್ ರೂಮು. ಏನಿದೆ ಇಲ್ಲಿ? ಏನಕ್ಕೆ ನಿನ್ನ ಫೇವ್ರೆಟ್ ಜಾಗ? ಇಲ್ಲಿ ನಿಂತ್ಕೋಬಾ, ಹೋಗ್ಬೇಡ ಅಲ್ಲಿ ಮುಂದೆ. ಫಿಶ್ಶು ಅಲ್ಲಿ ಮುಂದೆಗಡೆ ಇದೆ. ನಿನಗಿದು ಏನಕ್ಕೆ ಇಷ್ಟ ಹೇಳು? ಅಮ್ಮನ ನೋಡ್ಕೊಂಡು ಹೇಳು. ತುಂಬ ಇಷ್ಟ. ಯಾಕೆ?
ಅವನಿಗೆ ಇಲ್ಲಿ ಗಾರ್ಡನ್ ಇದೆ ಆಟ ಆಡೋದಕ್ಕೆ, ಜೊತೆಯಲ್ಲಿ ಅವನಿಗೆ ಈ ಡಕ್ಸ್ ಇದೆ. ನಾವು ಯಾವಾಗಲೇ ಬಂದರೂ ಈ ಡಕ್ಸ್ ಇದೆ, ಬರ್ಡ್ಸ್ ಇದೆ. ನೋಡಿರ್ತೀರಿ ನಾನು ಹಳೆ ಲಾಸ್ಟ್ ವೀಡಿಯೋಸಲ್ಗಳು, ಅಲ್ಲಿ ಟರ್ಕಿಗಳಿದೆ. ಆ್ಯಂಡ್ ಇಲ್ಲಿ ಡಕ್ ಪಾಂಡ್, ಇದು ನೀರಿಲ್ಲ ಸದ್ಯಕ್ಕೆ. ಆ್ಯಂಡ್ ಇಲ್ಲಿ ಇವಾಗ ಹೊಸದಾಗಿ ಮಾಡಿದ್ದಾರೆ ಫೈರ್ ಕ್ಯಾಂಪ್ ಹಾಕೋದು. ಅಲ್ಲಿ ಫಿಶ್ ಪಾಂಡ್ ಇದೆ ಒಂದು ಚಿಕ್ಕದು. ಸೊ ದಿಸ್ ಈಸ್ ದ ಪ್ಲೇಸ್. ಆಮೇಲೆ ಇಲ್ಲಿ ನೈಟ್ಸ್ ಇಲ್ಲೆಲ್ಲ ಲೈಟ್ಸ್ ಹಾಕ್ತಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ನೈಟ್. ನಮ್ಗೆ ಇಲ್ಲಿರೋದಕ್ಕೆ ಒಂಥರ ಸಖತ್ ಒಳ್ಳೆ ಫೀಲ್ ಕೊಡುತ್ತೆ. ಸೊ ನಾವು ಅದಕ್ಕೆ ಈ ಪ್ಲೇಸ್ನ ಚೂಸ್ ಮಾಡ್ತೀವಿ. ಎನಿವೆ ಅಲ್ಲೂ ಸೇಮ್ ಪ್ರೈಸೇ, ಇಲ್ಲೂ ಸೇಮ್ ಪ್ರೈಸೇ. ಸೊ ಏನು ಡಿಫ್ರೆನ್ಸ್ ಇರಲ್ಲ ನಮಗೆ ರೂಮ್ಗಳ್ದು. ಆ್ಯಂಡ್ ದೇವಸ್ಥಾನದಿಂದ ಒಂದು ಜಸ್ಟ್ ಒಂದು 200 to 300 ಮೀಟರ್ಸ್ ದೂರ ಇದೆ ಅಷ್ಟೇ. ಸೊ ವಾಕಬಲ್ ಡಿಸ್ಟೆನ್ಸ್. ಸೊ ನಮ್ಗೆ ಅದಕ್ಕೆ ಓಕೆ ಫೈನ್, ಇದಕ್ಕೆ ಅಂತ ಇದೇ ಫೈನ್, ಬಿಕಾಸ್ ಈ ಜಾಗ ಕೂಡ ಅಷ್ಟೇ ಪೀಸಾಗಿರುತ್ತೆ ಅಂತೇಳಿ ನಾವು ಈ ಜಾಗ ಚೂಸ್ ಮಾಡ್ತೀವಿ. ಸೊ ದಿಸ್ ಆರ್ ಕಂಟೈನರ್ ಹೌಸಸ್ಸು. ಆ್ಯಂಡ್ ಇದು ಬಂದು ಹೊಸದಾಗಿ ಅವರು ಇದರಲ್ಲಿ ಕಟ್ಸಿರೋದು. ಇದು ಕಂಟೈನರ್ ಹೌಸಸ್ ಇದೆ, ಎಲ್ಲನೂ ಎ ಸಿ ಇದೆ. ಸೊ ಇಲ್ಲಿಗೆ ಆಬ್ವಿಯಸ್ಲಿ ನಾನ್ ಎ ಸಿಲಿ ಇಲ್ಲಿ ಇರೋಕ್ಕಾಗೋದಿಲ್ಲ, ಬಿಕಾಸ್ ಸಖತ್ತು ಬಿಸಿಲಿರುತ್ತೆ. ರಾಯಚೂರು ಬಿಸಿಲು ಗೊತ್ತಿದೆ ಅಲ್ಲ ನಿಮಗೆ. ಸೊ ಏನೇ ಇದ್ರೂ ಎ ಸಿಲೇ ಇರಬೇಕು. ಸೊ ಇಲ್ಲಿ ನಿಮಗೆ ಎ ಸಿ ರೂಮ್ಗಳೇ ಸಿಗುತ್ತೆ, ಆರಾಮಾಗಿ ಸ್ಟೇ ಮಾಡ್ಬೋದು. ನೋಡಿ ಗೈಸ್, ಸಂಡೇ ಜನ ಇರಲ್ಲ ಅಂತ ಅಂದ್ಕೊಂಡ್ರಿ, ಆದರೆ ಎಷ್ಟು ಕಾರ್ಗಳು ನಿಂತಿದೆ ಅಂತ. ಜನಗಳಿಗೆ ಆ್ಯಕ್ಚುಲಿ ಒಂದ್ಸಲ ಇಲ್ಲಿಗೆ ಬಂತು ಅಂತ ಕೇಳಿದ್ರೆ ಅವ್ರು ಇಷ್ಟಪಟ್ಟೇ ಪಡ್ತಾರೆ ಆ್ಯಂಡ್ ಮತ್ತೆ ಬಂದೇ ಬರ್ತಾರೆ. ಸೊ ನಾವು ಲಾಸ್ಟ್ ಟೈಮ್ ಬಂದಾಗ ಆ ರೂಮಲ್ಲಿದ್ವಿ, ಈಗ ಆ ರೂಮು ಯಾರೋ ಇದ್ದಾರೆ. ಅದಾದಮೇಲೆ ಈ ರೂಮಿಗೆ ಬಂದ್ವಿ, ಬಿಕಾಸ್ ನಾವು ಇನ್ನೊಂದ್ಸಲ ಬಂದಾಗ ಕಂಟೈನರ್ಸ್ ಫುಲ್ ಆಗಿಬಿಟ್ಟಿದೆ ಮೇಡಮ್. ಇದು ಕೂಡ ಸೇಮ್ ಅದೇ ಥರನೇ ಇದೆ, ಅದೇ ಥರ ಲುಕ್ಕೆ. ಬಟ್ ಆದರೆ ಕಂಟೈನರ್ ರೂಮಲ್ಲ, ನಾವು ಇದನ್ನು ಬ್ರಿಕ್ಸಲ್ಲಿ ಕಟ್ಟಿರೋದು ಅಂತ ಹೇಳಿದ್ರು. ದಟ್ ವಾಸ್ ಆಲ್ಸೋ ಫೈನ್. ಈಗ ನಾನು ಯಾವತ್ತೂ ರೂಮ್ ಟೂರ್ ಕೊಟ್ಟಿರಲಿಲ್ಲ ಆ್ಯಕ್ಚುಲಿ ಕಂಟೈನರ್ ರೂಮ್ಸ್ ಹೇಗಿದೆ ಇಲ್ಲಿ, ಹೇಗಿರುತ್ತೆ ಅಂತ. ನೋಡಿ ಕ್ಲೀನಾಗಿದೆ, ಇದೆಲ್ಲ ಮಳೆ ಬಂದಾಗ ಮಣ್ಣಾಗಿರೋದು. ಬಟ್ ಏನು ಗಲೀಜೇನಲ್ಲ ಇದು, ಬಿಕಾಸ್ ನೋಡಿ ಅಲ್ಲೆಲ್ಲ ಗ್ರಾಸ್ ಇರೋದ್ರಿಂದ ಎಲ್ಲ ಜನ ಹತ್ಕೊಂಡು ಬಂದಾಗ ಅದು ಹಾಗೆ ಆಗುತ್ತೆ. ಅದು ನೋಡಿ ರೂಮ್ಸ್ ಇರೋ ಕಡೆನೇ ಆ ಥರ ಆಗಿದೆ, ಬ್ರೌನ್ ಕಲರ್. ಅದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ. ಡೈಲಿ ಗುಡಿಸೋದು ಒರೆಸೋದು ಎಲ್ಲ ಇದ್ದೇ ಇರುತ್ತೆ. ರೂಮ್ ಸರ್ವಿಸಸ್ ನೋಡಿ, ನೈಟ್ ಇದೆಲ್ಲ ಲೈಟ್ಸ್ ಹಾಕಿದಾರಲ್ಲ, ನನಗೆ ನೈಟ್ ವ್ಯೂ ತೋರಿಸ್ತೀನಿ ಹೇಗಿರುತ್ತೆ ಅಂತ. ಸಕ್ಕದಾಗಿರುತ್ತೆ. ಮತ್ತು ಗಾರ್ಡನಲ್ಲಿ ಕೂತಿದ್ರೆ ಮಸ್ತಾಗಿರುತ್ತೆ ವ್ಯೂ ಮಾತ್ರ. ಜೊತೆಲಿ ಪಕ್ಷಿಗಳು ಡಕ್ಗಳೆಲ್ಲ ಓಡಾಡ್ತಾ ಇರುತ್ತೆ. ಬನ್ನಿ ರೂಮ್ ಟೂರ್ ಕೊಡ್ತೀನಿ. ಸೊ ದ ಕಂಟೈನರ್ ರೂಮ್ ನಮ್ಮದು 102 ಎ ಸಿ ರೂಮ್. ಡಬಲ್ ಕಾಟ್ ಇರುತ್ತೆ. ಸೊ ಇದೊಂದು ಡಬಲ್ ಕಾಟ್, ಕಿಂಗ್ ಸೈಜೇನೆ, ಆರಾಮಾಗಿ 3 ಜನ ಮಲ್ಕೋಬೋದು. ಸೊ ಇದನ್ನು ಡಬಲ್ ಕಾಟ್. ಸೊ ಒಂದು ಸಲಿಗೆ ನಾವೇನಾದರೂ ಒಂದು ರೂಮ್ ತೊಗೊಂಡ್ರೆ ನಾವು ಇಲ್ಲಿಗೆ ಆಲ್ಮೋಸ್ಟ್ 6 ಮೆಂಬರ್ಸ್ ಆರಾಮಾಗಿ ಫಿಟ್ ಆಗ್ಬೋದಲ್ವಾ? ಹಾಂ, ನಾವು ಹೆಂಗೆ ಬೇಕೋ ವಿಶಾಲವಾಗಿ ಮಲ್ಕೋತೀನಿ ಅಂದ್ರೂ ನೋಡಿ ಬೇಕಾರೆ ನಿಮಗೆ ಗೊತ್ತಾಗುತ್ತೆ. ಇಲ್ಲೊಂದು ಮಧ್ಯದಲ್ಲೊಬ್ಬರು, ಆ ಕಡೆ ಒಬ್ಬರು ಅನ್ನೋ ಥರ ಆರಾಮಾಗಿ ಮಲ್ಕೋಬೋದು. ಇಟ್ಸ್ ವೈಡ್ ಇದಿದೆ. ದೆನ್ ಇದೊಂದು ಪ್ರೈವಸಿ ಬೇಕು ಅಂದಾಗ ಕರ್ಟನ್ಸ್ ಕ್ಲೋಸ್ ಮಾಡ್ಕೋಬೋದು. ಇದೊಂದಿದೆ. ಆ್ಯಂಡ್ ಮಿರರ್, ದಿಸ್ ಈಸ್ ಅ ಮಿರರ್, ಇಷ್ಟೇ ಚಿಕ್ಕ ಮಿರರ್ ಕೊಟ್ಟಿರೋದು. ಆ್ಯಂಡ್ ದಿಸ್ ಈಸ್ ಅ ವಾಶ್ರೂಮ್. ದಿಸ್ ಈಸ್ ಆಲ್ಸೋ ಕಂಟೈನರ್ ವಾಶ್ರೂಮ್ ಓನ್ಲಿ. ಥರ ಇದೆ. ಕ್ಲೀನ್ ಮಾಡ್ತಾ ಇರ್ತಾರೆ, ಸೊ ನೋ ಪ್ರಾಬ್ಲಮ್. ಈಗಲೂ ಬಂದು ಕ್ಲೀನ್ ಮಾಡಿಬಿಟ್ಟು ಹೋದರು ಅವರು ಯಾರಾದರೂ ಬಂದಾಗ. ಆ್ಯಂಡ್ ಇಟ್ಸ್ ಎ ಸಿ. ಫ್ಯಾನು ಇದೆ, ಫ್ಯಾನ್ ಬೇಕಂದ್ರೆ ಫ್ಯಾನ್ ಹಾಕೋಬೋದು, ಎ ಸಿ ಅಂದರೆ ಎ ಸಿ ಹಾಕೋಬೋದು. ದಿಸ್ ಈಸ್ ಔಟ್. ಆ್ಯಂಡ್ ಫ್ಲೋರ್ ಕೂಡ ಕ್ಲೀನಾಗಿದೆ. ಸೊ ಈ ರೂಮ್ಗೆ ಎಷ್ಟು ಚಾರ್ಜಸ್ ಇದೆ ಮಿಸ್ಟರ್ ಸುಪ್ರೀತ್? 1500 ನಮಗೆ. ನಿಮಗೆ ಯಾಕೆ ನಿಮ್ಗೆ ಗೊತ್ತಿರೋದು ಅಂತ ನೋಡಿದ ತಕ್ಷಣ ಸರ್, ಯಾಕೆಂದ್ರೆ ಗೊತ್ತಿರೋರು. ಈಗ ಬೇರೆಯವ್ರು ಬಂದ್ರೆ ನಾನ್ ಎಸಿನ 2000 ಇಸ್ಕೊಂತಾನೆ ಅವ್ನು. ಪರ್ ಪರ್ಸನ್ 500 ರೂಪೀಸ್ ಇಸ್ಕೊತಾನೆ. ಯಾಕಂದ್ರೆ ಇಲ್ಲಿರೋದೆಲ್ಲ 4 ಬೆಡ್. ಹೌದು, ಎಲ್ಲ 4 ಬೆಡ್ ಇಲ್ಲ. 4 ಪೀಪಲ್ ಅಕಾಮಡೇಟ್ ಮಾಡೋಂಥದ್ದೇ ಬೆಡ್ಗಳು ಇರೋದು. ಓಕೆ, ಸೊ ನಿಮ್ಗೆ ಈಗ 1500 ಈಗ ನಾವು ರೆಗ್ಯುಲರ್ ಅಲ್ವಾ ಇಲ್ಲಿಗೆ. ಒಂದು ಫೋನ್ ಮಾಡಿದ್ರೆ ಬುಕ್ ಮಾಡಿ ಇಕ್ಕಿರ್ತಾನೆ, ನಾವು ಬರ್ತೀವಿ. ಹೊಡೆದ್ರೆ ನೀವು ಲಾಟ್ರಿ. ನೋವೇ ಬೇಡ ಅಲ್ಲಿ ಬಂದು ಹುಡ್ಕೋದು. ಮಂತ್ರಾಲಯದಲ್ಲಿ ಮೊದಲೇ ಕ್ಲೀನ್ ಇರಲ್ಲ ರೂಮ್ಗಳು. ಆಯಿತಾ? ಸೊ ನಾವು ಲಾಸ್ಟ್ 4 ಟೈಮ್ಸಿಂದ ಇಲ್ಲೇ ಬರ್ತಾ ಇರೋದ್ರಿಂದ ಸೊ ನಮಗೆ ಚೆನ್ನಾಗಿ ಪರಿಚಯ ಆಗಿಬಿಟ್ಟಿದ್ದಾರೆ ಅವರು. ಸುಪ್ರೀತ್ಗೆ ಇವಾಗ ಫ್ರೆಂಡ್ ಆಗಿಬಿಟ್ಟಿದ್ದಾರೆ. ಅವ್ರು ಬೆಂಗಳೂರಿಗೆ ಬಂದಾಗ ಫೋನ್ ಮಾಡ್ತಾರೆ, ಇವ್ರು ಇಲ್ಲಿಗೆ ಬಂದಾಗ ಫೋನ್ ಮಾಡ್ತಾರೆ. ಅವ್ರು ಬೆಂಗಳೂರಿಗೆ ಬಂದಾಗ ಏನಾದರೂ ಬೇಕು ಇನ್ಫಾರ್ಮೇಷನ್ ಅಂದಾಗ ಇವ್ರು ಕೊಡ್ತಾರೆ. ಸೊ ದಿಸ್ ಈಸ್ ಹೌ. ಇಲ್ಲಿ ನೋಡಿ ಇವನು ಪಾಪ ಸೋಪ್ ಎಲ್ಲಿಂದ ತೊಗೊಂಡು ಬಂದೆ? ಸೋಪ್ ಎಲ್ಲಿತ್ತು? ಇವ್ನು ನೋಡಿ ಇಲ್ಲಿ ಕೂತ್ಕೊಂಡು ಕಲ್ಲಲ್ಲಿ ಆಟ ಆಡಿಕೊಂಡು ಎಷ್ಟು ಜನ ಅವ್ರ ಮಕ್ಕಳನ್ನ ಆಟ ಆಡಿಸ್ತಾ ಇದ್ದಾರೆ ಅಂತ. ಟರ್ಕಿಗಳದ್ದು ಇದೊಂದು ಸೌಂಡ್ ಇದೆ, ವಿಜಿಲ್ ಹಾಕಿದ್ರೆ ಅದು ಸೌಂಡ್ ಮಾಡೋದು. ನೀವು ನೋಡಿ ನನ್ನ ಹೆಂಗೆ ಆಟ ಆಡಿಸ್ತಿದೆ ಗೊತ್ತಾ ಅವಾಗಿಂದ ಇದು.
ಈ ಎರಡೇ ಟರ್ಕಿ ಇದ್ದಿದ್ದು ಆ್ಯಕ್ಚುಲಿ. ಈಗ ಅದೊಂದು ಮತ್ತು ಅದೊಂದು ಟರ್ಕಿ ಆ್ಯಡ್ ಮಾಡಿದ್ದಾರೆ. ಯಾವಾಗ ಬರ್ತಿದ್ರು ಅಷ್ಟೇ ಇರ್ತಾ ಇದ್ದಿದ್ದು. ಓಕೆ ಗೈಸ್, ಇವಾಗ ರೆಡಿ ಆಗಿದ್ದೀವಿ. ಆಲ್ಮೋಸ್ಟ್ 6:30. ನಾವಿಲ್ಲಿ ರೀಚ್ ಆದಾಗೆ 5 o'clock ಆಗಿತ್ತು. ಬಂದು ಫ್ರೆಶ್ ಅಪ್ ಆಗಿ ರೆಡಿಯಾಗಿ ಹೊರಟಿದ್ದೀವಿ ಈಗ ರಾಯರ ದರ್ಶನಕ್ಕೆ. ನೋಡೋಣ ಹೇಗಾಗುತ್ತೆ ದರ್ಶನ ಅಂತ. ಎಲ್ಲರೂ ಹೇಳ್ತಿದ್ರು ದಟ್ ಮೇಡಮ್ ಇಲ್ಲ ಸಂಡೇ ಅಲ್ವಾ ಸ್ವಲ್ಪ ಜನ ಕಮ್ಮಿ ಇದ್ದಾರೆ ಅಂತ. ಬಟ್ ಗಾಡಿಗಳು ನಮ್ಮ ರೂಮ್ ಹೊರಗಡೆನೆ ಗಾಡಿಗಳು ನೋಡಿದ್ರೇ ನನಗೆ ಅನಿಸ್ತಾ ಇದೆ ಎಲ್ಲಿ ಕಮ್ಮಿ ಇದೆ ಅಂತ. ಸುಪ್ರೀತ್ ಅವರ ಪಂಚಶಲ್ಯ ಸರಿ, ಅವರು ಪಂಚೆ ಉಟ್ಕೊಳ್ಳಲ್ಲ ಅಂತ ಹತ್ತು ಕರೆದು ಮಾಡಿ ಕೂಗಾಡಿ ಕೊನೆಗೆ ಚಡ್ಡಿ ಶರ್ಟಿಗೆ ಫಿಕ್ಸ್ ಆದ ಅವನು. ಯಾಕಮ್ಮ ಪಂಚೆ ಉಡಲ್ಲ ನೀನು? ಏನು ಶೇಮ್ ಆಗುತ್ತೆ? ಪಪ್ಪ ಹುಟ್ಟಿದೆ ಅಲ್ಲಮ್ಮ, ಅದ್ರಲ್ಲಿ ಯಾರಮ್ಮ ಶೇಮ್ ಮಾಡ್ತಾರೆ ನಿಂಗೆ ಪಂಚೆ ಹಾಕ್ಕೊಂಡ್ರೆ? ಅವ್ನು ದೊಡ್ಡವನಾಗೋರ್ಗು ಅವನು ನಾವು ಪಂಚಶಲ್ಯಾಗೆ ಕನ್ವಿನ್ಸ್ ಮಾಡೋದು ತುಂಬ ಕಷ್ಟ ಇದೆ. ಬಿಕಾಸ್ ಅವನು ಹೇಳೋದು ಕೇಳೋದೇ ಇಲ್ಲ. ಸೊ ಅದಕ್ಕೆ ಸರಿ ಆಯಿತು ಅಂತ ಹೇಳಿ ಬಿಟ್ಬಿಟ್ಟಿದ್ದೀನಿ. ನಾನು ಫೋರ್ಸ್ ಮಾಡೋಕ್ಕೆ ಹೋಗ್ತಿಲ್ಲ. ನಾವು ಹೊರಟಿದ್ದೀವಿ. ಅಲ್ಲಿ ನಿಮ್ಗೆ ಗೊತ್ತು ಒಳಗಡೆ ವಿಡಿಯೋ ಮಾಡೋದು ನೋಡೋಣ ಹೆಂಗಾಗತ್ತೆ ಅಂತ. ಬಿಕಾಸ್ ನನಗೆ ಅಲ್ಲಿ ವಿಡಿಯೋ ಮಾಡೋದಕ್ಕಿಂತ ನನಗೆ ಅಲ್ಲಿ ನೆಮ್ಮದಿಯಾಗಿದ್ದರೆ ಸಾಕು ಅಂತ ಅನಿಸುತ್ತೆ. ಇನ್ನೊಂದು 2 minutesಲ್ಲಿ ಒಳಗಡೆ ಹೋಗೋದು. ಕೊನೆಗೂ ಬಂದ್ವಿ. ಇಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೇ ಏನೋ ಒಂದು ಫೀಲ್ ಮಾತ್ರ ಸಕ್ಕದಾಗಿದೆ. ಸರಿ ನೋಡಿ, ನೆಮ್ಮದಿ ಸಿಗೋ ಜಾಗ ಅಂದರೆ ಇದೆ. ಲೈಟ್ಸಲ್ಲಿ ನೋಡೋದಕ್ಕೆ, ಸಾಯಂಕಾಲದಲ್ಲಿ ನೋಡೋದಕ್ಕೆ ಮಂತ್ರಾಲಯ ಒಂದು ಖುಷಿ. ಜನ ನೋಡಿ ಎಷ್ಟು ಜನ ಇದ್ದಾರೆ ಇನ್ನೂ ಅಂತ. ಸರಿ, ತುಂಬ ಚೆನ್ನಾಗಾಯಿತು ದರ್ಶನ. ಆ್ಯಕ್ಚುಲಿ ಎಷ್ಟೊತ್ತವರೆಗೂ ನಿಂತ್ಕೊಂಡು ರಾಯರನ್ನ ನೋಡಿದ್ರಿ ಅಂತಲೇ ಗೊತ್ತಾಗಿಲ್ಲ. ತುಂಬ ಚೆನ್ನಾಗಾಯಿತು. ಜನ ಇವಾಗ ತುಂಬ ರಶ್ ಆದರು. ರೀಸನ್ ಈಸ್ ಆಗಲೇ ರಥೋತ್ಸವ ನಡೀತಿತ್ತಲ್ವ. ರಥೋತ್ಸವ ನಡಿಬೇಕಾದ್ರೆ ನಾವು ಒಳಗಡೆ ದರ್ಶನಕ್ಕೆ ಹೋಗಿದ್ದರಿಂದ ನಮಗೆ ಜಾಸ್ತಿ ಹೊತ್ತು ರಾಯರನ್ನ ನಿಂತ್ಕೊಂಡು ನೋಡೋಕ್ಕೆ ಸಿಕ್ತು. ಈಗ ರಥೋತ್ಸವ ಮುಗಿದ ತಕ್ಷಣ ತುಂಬ ರಶ್ ಆಗೋದ್ರು. ಗುಡ್ ದಟ್ ನಾವು ಮುಂಚೆನೇ ಹೋಗಿ ರಾಯರ ದರ್ಶನ ಮಾಡ್ಕೊಂಡು ಬಂದ್ವಿ. ಒಳ್ಳೆ ದರ್ಶನ ಸಿಕ್ತು. ಸೋ ಹ್ಯಾಪಿ. ಜನ ಇಲ್ಲ ಅಂತ ಹೇಳಿದ್ರು. ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಭಾನುವಾರ ಆದರೂ ನಾನು ಅಂದ್ಕೊಂಡೆ ಎಲ್ಲರೂ ಹೋಗ್ಬಿಟ್ಟಿರ್ತಾರೆ ಇವತ್ತು, ನಾವು ಸಾಯಂಕಾಲ ದರ್ಶನ ಅಲ್ವಾ, ಜನ ಕಡಿಮೆ ಇರ್ತಾರೆ ಅಂತ ಅಂದ್ಕೊಂಡ್ರೆ ಅಪ್ಪ ಎಷ್ಟು ಜನ ಇದ್ದಾರೆ ಅಂದರೆ ಅಷ್ಟು ಜನ ಇದ್ದಾರೆ. ನಮ್ಮ ರಾಯರ ನೋಡಿ ಇವತ್ತು ಅಲಂಕಾರ ಈ ಥರ ಇದೆ. ಚೆನ್ನಾಗಿ ಕಾಣ್ತಾ ಇದ್ರು. ನನಗಂತೂ ನಿಜ ಈ ಲೈಟ್ಸ್ನ ನೋಡೋಕ್ಕೆ ಅಥವಾ ಇಲ್ಲಿರೋದಕ್ಕೆ ಎಷ್ಟು ಖುಷಿ ಅಂದರೆ ಎಷ್ಟು ಹೊತ್ತವರೆಗೂ ನಿಂತ್ಕೊಂಡು ದರ್ಶನ ಮಾಡಿದ್ವಿ. ನಿಜ ಅಂದರೆ ಏನಂದರೆ ಅದೇ ರಥೋತ್ಸವ ನಡೀತಾ ಇರೋದ್ರಿಂದ ಯಾರೂ ಜನ ಇರಲಿಲ್ಲ. ನಮಗೆ ಒಳ್ಳೆ ದರ್ಶನ ಸಿಕ್ತು. ರಥೋತ್ಸವ ಮುಗಿಯೋ ಅಷ್ಟರಲ್ಲಿ ಹೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ. ಜನಗಳೆಲ್ಲ ಇದ್ದಾರೆ. ನಾಳೆ ಹೇಗೋ ಏನೋ ಗೊತ್ತಿಲ್ಲ. ಬಟ್ ಆದರೂ ನಮ್ಮ ಮಂತ್ರಾಲಯಕ್ಕೆ ಬಂದಾಗ ಯಾವತ್ತಿಗೂ ಯಾವ ತೊಂದರೆನೂ ಆಗಿಲ್ಲ. ರಾಯರ ಮುಂದೆ ಅಂತೂ ಅರ್ಜೆಂಟಾಗಂತೂ ಯಾವತ್ತೂ ದರ್ಶನ ಆಗಿಲ್ಲ. ಯಾವಾಗಲೂ ಮನಸ್ಸು ತೃಪ್ತಿ ಆಗೋವರೆಗೂ ಅಷ್ಟೇ ದರ್ಶನ ಆಗಿದೆ. ಇವತ್ತು ಕೂಡ ಹಾಗೆ ದರ್ಶನ ಆಯಿತು. ಸೋ ಹ್ಯಾಪಿ. ಏನು ಪರಿಮಳ ಪ್ರಸಾದನ? ಇಲ್ಲೊಂದು ಬೃಂದಾವನ ಇದೆ ನೋಡು. ರಾಯರದು ಆ್ಯಕ್ಚುಲಿ 5 ಬೃಂದಾವನ ಮಾಡಿದರು ಅಂತ ಹೇಳ್ತಾರೆ. ಅದರಲ್ಲಿ ಇದು ಒಂದು ಬೃಂದಾವನ ಅಂತ ಹೇಳ್ತಾರೆ.
ನಮ್ಮ ಚರಿದು ಶಾಪಿಂಗ್ ಮಾತ್ರ ಮುಗಿಯಲ್ಲ. ಮಂತ್ರಾಲಯಕ್ಕೆ ಬಂತು ಅಂದರೆ ಇಲ್ಲಿ ಅಂಗಡಿಗಳು ನೋಡಿ ಅಳೋಕ್ಕೆ ಶುರು ಮಾಡ್ತಾನೆ. ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಏನು ತಗೊಂಡ ಈಗ? ಎಷ್ಟು? ಓಯ್ ಖುಷಿ ಆಯ್ತಾ? ಹಾಂ, ಏನದು ರಾಕಿ? ಬಂದಾಗೆಲ್ಲ ಏನಾದ್ರು ಒಂದು ತಗೋಬೇಕಾ ನೀನು? ಹೇಳೋದು ಮತ್ತೆ ಕೇಳಲ್ಲ ಪಪ್ಪಿ, ಮಮ್ಮಿ ಹೇಳೋ ಮಾತು ಕೇಳು. ಹಾಂ, ಕಿಚನ್ ಸೆಟ್ ನಿನ್ನ ಹತ್ರ ಇದೆಯಲ್ಲ ಮನೇಲಿ. ನೀನು ಗರ್ಲಾ ಬಾಯ್? ನೀನು ನಿನ್ಗೆ ಯಾಕೆ ಕಿಚನ್ ಸೆಟ್ಟು? ಏನು? ಅದು ಬೇಡ, ಅದು ಬೇಡ. ಈಗ ಪ್ರಸಾದಕ್ಕೆ ಅಂತ ಹೋಗ್ತಾ ಇದ್ದೀವಿ. 9 ಗಂಟೆಗೆ ಕ್ಲೋಸು. ಜನ ಕಡಿಮೆ ಇತ್ತು ಅಂದರೆ ಒಳಗಡೆ ಹೋಗ್ತೀವಿ, ಇಲ್ಲಾಂದರೆ ಇಲ್ಲ. ಬಿಕಾಸ್ ಚರಿ ಇರಬೇಕಾದ್ರೆ ನಮಗೆ ಸಖತ್ ಕಷ್ಟ ಆಗುತ್ತೆ. ಇವತ್ತು ಇನ್ನೊಂದು ಹೇಳಬೇಕು ಅಂತ ಅಂದ್ಕೊಂಡೆ. ದಟ್ ಪ್ರಸಾದಕ್ಕಂತ ಹೋಗ್ತಾ ಇದ್ದೀವಿ. ಎಲ್ಲೋಡಿ ಎಷ್ಟು ಕ್ಯೂ ಇದೆ. ಆದರೂ ನಮ್ಮ ಸುಪ್ರೀತು ಹೋಗೋಣ ಅಂತ ಇದ್ದಾರೆ. ಸೊ ಅದಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ, ಜನಗಳು ಜಾಸ್ತಿ ಇದ್ದಾರೆ. ಎಲ್ಲರೂ ಇವಾಗ ಪ್ರಸಾದ ತಿಂದು ರಾತ್ರಿ ಬಸ್ಸು ಟ್ರೈನು ಇರೋದೆಲ್ಲ ಹತ್ಬಿಡ್ತಾರಲ್ವ ನಾಳೆ ಬೆಳಗ್ಗೆ ಕೆಲಸಕ್ಕೆ ಹೋಗೋದಕ್ಕೆ. ಸೊ ಜನ ಜಾಸ್ತಿ. ಏನೋ ಹೇಳ್ತಾ ಇದ್ದೆ ನಾನು. ನಾವು ಇಲ್ಲಿವರೆಗೆ ಎಷ್ಟೋ ಸಲ ಮಂತ್ರಾಲಯಕ್ಕೆ ಬಂದಿದ್ದೀವಿ. ಬಂದಾಗೆಲ್ಲನೂ ರಾಯರದು ಫೋಟೋ ತೊಗೊಂಡು ಹೋಗಬೇಕು ಅಂತ ಅನ್ಕೋತಾನೆ ಇದ್ವಿ. ಅಂದರೆ ಬಿಗ್ ಸೈಜ್, ನಾಟ್ ಅ ಸ್ಮಾಲ್ ಸೈಜ್, ಬಿಗ್ ಸೈಜ್ ಫೋಟೋ ತೊಗೊಂಡು ಹೋಗ್ಬೇಕಂತ. ಬಟ್ ಅದು ಆಗೇ ಇರಲಿಲ್ಲ. ಈ ಸಲ ಅದಕ್ಕೆ ಕಾಲ ಕೂಡಿ ಬಂದಿದೆ. ಆ್ಯಂಡ್ ಹೇಳಿಬಿಟ್ಟು ಬಂದಿದ್ದೀವಿ, ನಾಳೆ ಬೆಳಗ್ಗೆ ಬರ್ತೀವಿ, ಪ್ಯಾಕ್ ಮಾಡಿಡಿ, ನಾವು ತೊಗೊಂಡು ಹೋಗ್ತೀವಿ ಇದನ್ನು ಅಂತ ಹೇಳಿ ಅಡ್ವಾನ್ಸ್ ಪೇ ಮಾಡಿ ಬಂದಿದ್ದೀನಿ. ಅಲ್ಲಿ ಸೆಲೆಕ್ಟ್ ಮಾಡ್ತಾ ನನ್ನ ವ್ಲಾಗ್ ಮಾಡೋದೇ ಮರೆತುಬಿಟ್ಟೆ. ಸೊ ನಿಮ್ಮೆಲ್ಲರಿಗೂ ಅದನ್ನು ಬೆಳಗ್ಗೆ ತೋರಿಸ್ತೀನಿ, ಸರ್ಪ್ರೈಸ್ ನಾನು ಯಾವ ಫೋಟೋ ತೊಗೊಂಡಿದ್ದೀನಿ ಅಂತ. ಬೆಳಗ್ಗೆ ಅದನ್ನು ತೋರಿಸ್ತೀನಿ ತಗೊಂಡು ಹೋಗ್ಬೇಕಾದ್ರೆ. ಐ ಆಮ್ ಸೋ ಹ್ಯಾಪಿ ದಟ್ ಇಷ್ಟು ವರ್ಷಕ್ಕೆ ಇವತ್ತಿಗೆ ಅದು ಈಡೇರ್ತು ಅಂತ. ಜನ ನೋಡಿ ಎಷ್ಟು ಜನ ಇದ್ದಾರೆ ಅಂತ. ಇನ್ನೂ ತುಂಬ ಜನ ಇದ್ದಾರೆ. ನಾಳೆ ನಾವು ಜನ ಖಾಲಿ ಆಗ್ತಾರೆ ಅಂತ ಅಂದ್ಕೊಂಡಿದ್ವಿ. ಇಲ್ಲಿ ರಾಯರ ಭಜನೆ ನಡೀತಾ ಇದೆ, ನೋಡಿ ನೋಡೋಣ. ನೋಡಿ ಗೈಸ್, ನಾನು ನಿಮಗೆ ಬೆಳಗ್ಗೆ ತೋರಿಸಿದ್ದೆ ಆ್ಯಕ್ಚುಲಿ ಬೆಳಗಿನ ವ್ಯೂ ಹೇಗಿರುತ್ತೆ ಅಂತ. ಇದು ನೈಟ್ ವ್ಯೂ. ನೈಟಲ್ಲಿ ಈ ಥರ ಎಲ್ಲ ಲೈಟ್ಸ್ ಹಾಕಿರ್ತಾರೆ. ಇಲ್ಲಿ ಮಧ್ಯ ಬಂದು ಲೈಟ್ ಹಾಕ್ತಾರೆ. ಆ್ಯಕ್ಚುಲಿ ಅಲ್ಲಿ ಈಗೇನು ಟರ್ಕಿ ಡಕ್ಸು ಎಲ್ಲ ಏನೇನಿತ್ತು ಅದನ್ನೆಲ್ಲ ಅಲ್ಲಿ ಕೂಡ ಹಾಕಿದ್ದಾರೆ. ಪಿಜನ್ಸ್ ಎಲ್ಲ ನೋಡಿ ಕಾಣಿಸ್ತಾ ಇರ್ಬೋದು, ನಿಮಗೆ ಝೂಮ್ ಮಾಡ್ತೀನಿ ನೋಡಿ. ಅಲ್ಲಿ ಪಿಜನ್ಸ್ ಎಲ್ಲ ಕಾಣಿಸ್ತಿದೆಯಾ? ಆ ಮೇಲ್ಗಡೆ ಇದೆ ಟರ್ಕಿ ಡಕ್ ಎಲ್ಲ ಅಲ್ಲೇ ಕಾಣ್ತಿದೆ ನೋಡಿ ನಿಮಗೆ. ಕೆಳಗೆ ರ್ಯಾಬಿಟ್ಸು, ಟರ್ಕಿ ಡಕ್ ಅದೆಲ್ಲನೂ ಅಲ್ಲೇ ಮಾಡಿದ್ದಾರೆ. ಅಲ್ಲಿ ಕೂಡ ಹಾಕ್ತಾರೆ. ಸೊ ಅಲ್ಲೂ ಲೈಟ್ ಇರುತ್ತೆ, ಆ್ಯಕ್ಚುಲಿ ಆನ್ ಮಾಡ್ತಾರೆ. ಬಟ್ ನೈಟಿಗೆ ಆಲ್ಮೋಸ್ಟ್ 10:30 ಆಗಿದೆ. ನಾವು ದರ್ಶನ ಮುಗಿಸ್ಕೊಂಡು ಅಲ್ಲಿ ಪ್ರಸಾದ ತಿಂದು ಪ್ರಸಾದ ತಗೊಂಡು ಎಲ್ಲ ಬರೋಷ್ಟರಲ್ಲಿ ಟೈಮ್ ಆಯಿತು. ಸೊ ಅಲ್ಲೂ ಲೈಟ್ ಹಾಕಿರ್ತಾರೆ. ಸೊ ಈ ಥರ ಕಾಣಿಸುತ್ತೆ ಆ್ಯಕ್ಚುಲಿ, ಸುತ್ತ ಲೈಟ್ ಹಾಕಿರ್ತಾರಲ್ಲ ಇಲ್ಲಿ ಹೀಗೆ ಹೀಗೆ ಕಾಣಿಸುತ್ತೆ. ಸಕ್ಕದಾಗಿದೆ ಆ್ಯಕ್ಚುಲಿ ಜಾಗ ಬಂದು ಗಾರ್ಡನ್ನು. ಇವನಿಗೆ ಕೋಲ್ಡ್ ಆಗಿಬಿಟ್ಟಿದೆ ಅಂದರೆ ಹೀಟ್ಗೆ. ನಮ್ಮ ಚರಿಗೆ ಎಲ್ಲಾದರೂ ಬಂದಾಗ ಹಿಂಗೆ ಮಾಡುತ್ತೆ. ನಂಗೆ ಅದು ತುಂಬ ಹಿಂಸೆ ನನಗೆ. AC-ಗೆ ಅರ್ಧ ಅವನಿಗೆ ಹೀಟ್ ಆಗಿಬಿಟ್ಟಿದೆ. ಸೊ ಹೀಗೆ ಕಾಣಿಸುತ್ತೆ. ಸೊ ದಿಸ್ ಈಸ್ ದ ರೀಸನ್ ನಾವು ಆ್ಯಕ್ಚುಲಿ ಮಂತ್ರಾಲಯಕ್ಕೆ ಬಂದರೆ ಇದೇ ರೂಮ್ ಆಫ್ ಮಾಡೋದು. ಪೀಸಾಗಿ ಕುತ್ಕೋಬೋದು ಅಂತ. ಪೀಸಾಗಿ ಆರಾಮಾಗಿ ಕುತ್ಕೋಬೋದು ಗಾರ್ಡನಲ್ಲಿ, ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು.
ಅಂತ ಹೇಳಿ. ರಾತ್ರಿ ಹೊತ್ತು ಡಾಗ್ಸ್ ಇದೆ ಇಲ್ಲಿ, ಡಾಗ್ಸ್ಗಳನ್ನ ಬಿಟ್ಬಿಟ್ಟಿರ್ತಾರೆ ಹೊರಗಡೆ. ಅಂದರೆ ಇಲ್ಲಿ ಡಕ್ನಾಗಲಿ ಮೊಲಗಳನ್ನಾಗಲಿ ಏನಾದ್ರು ಬಂದು ಯಾವ್ದಾದ್ರು ನಾಯಿಗಳು, ಬೇರೆ ನಾಯಿಗಳು ಅಥವಾ ಏನಾದರೂ ಬಂದು ಹಿಡ್ಕೊಂಡು ಹೋಗ್ಬಿಡುತ್ತೆ ಅಂತ ಹೇಳಿ ಇಲ್ಲಿ ಇದಕ್ಕೆ ಅಂತಲೇ ನಾಯಿಗಳನ್ನ ಸಾಕಿದ್ದಾರೆ. ಸೊ ಡಾಗ್ಸ್ ಓಡಾಡ್ತಾ ಇರುತ್ತೆ, ಬ್ರೀಡೆಡ್ ಡಾಗ್ಸ್ ಇದೆ ಕೆಲವು, ಓಡಾಡ್ತಾ ಇರುತ್ತೆ. ಸೊ ಅವು ಇರೋದ್ರಿಂದ ಏನೂ ಪ್ರಾಬ್ಲಮ್ ಇಲ್ಲ. ದರ್ಶನ ಎಲ್ಲ ಚೆನ್ನಾಗಾಯಿತು, ಪ್ರಸಾದ ಎಲ್ಲ ತಿನ್ಕೊಂಡು ಬಂದ್ವಿ. ಫುಲ್ ರಶ್ಶು ಜನ, ನಾವು ಇಷ್ಟು ಇರ್ತಾರೆ ಅಂತಲೇ ಅಂದ್ಕೊಂಡಿರಲಿಲ್ಲ. ಅಪ್ಪ ಅಷ್ಟು ಜನ ಇದ್ದರು ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಈಗಲೂ ಕೂಡ ಅಷ್ಟು ಜನ ಮಲಗಿದ್ದಾರೆ ಅಲ್ಲಿ ಪ್ರಕಾರದ ಹತ್ರ. ಅಪ್ಪ ಸುಸ್ತಾಗೋಯ್ತು ಮೊದಲು ನನಗೆ, ಅದೇನೋ ಗೊತ್ತಿಲ್ಲ, ಇವತ್ತು ಸಖತ್ ಸುಸ್ತಾಗ್ತಾಯಿದೆ, ಲೈಟಾಗಿ ತಲೆ ನೋವ್ತಾ ಇದೆ. ಚೆನ್ನಾಗಿ ವಿಕ್ಸ್ ಹಾಕ್ಕೊಂಡು ಮಲ್ಕೊಬಿಡ್ಬೇಕು. ಓಕೆ ಗೈಸ್, ನಿಮಗೆ ವ್ಲಾಗ್ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿತ್ತು ಅಂತ ಕೇಳಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಮತ್ತು ದಿತ್ಯ ಜೀವಗೌಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಮತ್ತು ನೆಕ್ಸ್ಟ್ ಕಂಟಿನ್ಯೂಟಿ ವ್ಲಾಗ್ ಬೆಳಗ್ಗೆ ಏನಾಯಿತು, ನಾವು ಯಾವ ಫೋಟೋ ತೊಗೊಂಡ್ರಿ ಅನ್ನೋದನ್ನ ನೆಕ್ಸ್ಟ್ ವೀಡಿಯೋದಲ್ಲಿ ಚೆಕ್ ಮಾಡಿ.